ಅಲ್ಲಮ್ಮ, ನಾನು ನಿನ್ಗೆ ಏನು ಅನ್ಯಾಯ ಮಾಡಿದೆ ಅಂತ ನನ್ಗೆ ಈ ರೀತಿ ಮಾಡಿದೆ? ನನ್ ಗಂಡನಿಂದ ನನ್ನ ದೂರ ಮಾಡ್ತಿರೋದು ನೀವ್ ನನಗ್ ಮಾಡ್ತಿರೋ ಅನ್ಯಾಯ ಅಲ್ವಾ ಸರ್? ಅವ್ರು ಹೇಳಿದ ಕೆಲವನ್ನಮ್ಮ ನಾನು ಬಂದಿದ್ದು ಜಸ್ಟ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಇಟ್ ಈಸ್ ಪ್ಯೂರ್ ಪ್ರೊಫೆಷನಲ್, ನಥಿಂಗ್ ಪರ್ಸನಲ್ ಅಮ್ಮ. ಪ್ರತಿ ಒಂದ್ ಪ್ರೊಫೆಷನ್ಗೂ ಅದ್ರದ್ದೇ ಆದ ಎಥಿಕ್ಸ್ ಇರುತ್ತೆ ಅಲ್ವಾ ಸರ್? ಅದನ್ನ ನೀವು ಫಾಲೋ ಮಾಡಿದ್ದೀರಾ? ನಾನಾಗ್ಲಿ ನನ್ನ ಗಂಡ ಆಗ್ಲಿ ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನಮಗ್ ಡಿವೋರ್ಸ್ ಬೇಕು ಅಂತ ಕೇಳಿದೀವಾ? ಇಲ್ಲ ತಾನೇ? ಹಾಗಿದ್ಮೇಲೆ ಮೂರನೇ ಒಂದ್ ಮಾತು ಕೇಳಿ ನೀವ್ ಹೇಗ್ ಬಂದ್ರಿ? ಯಜಮಾನ ಯಜಮಾನ ಅಮ್ಮ, ಅವಳು ಏನಾದ್ರೂ ಅಣ್ಣನ ಪಾದ ಪೂಜೆ ಮಾಡಿದ್ಲ? ಅವಳೆಲ್ಲೇ ಮಾಡ್ತಾಳೆ, ಮಾಡ್ತೀನಿ ಅಂದ್ರು ರಾಘು ಅವಕಾಶ ಮಾಡ್ಕೊಡ್ಬೇಕಲ್ವಾ? ಹಾಗಿದ್ರೆ ಇವಳ ಕೈಗೆ ಅರ್ಶನ ಕುಂಕುಮ ಹೇಗಾಯ್ತು? ಹೋ, ಬೇರೆ ಏನಾದ್ರೂ ಮಾಡಿರ್ಬೇಕು ಬಿಡು. ನಾನು ಅಷ್ಟು ಸೀರಿಯಸ್ ಆಗಿ ಅಣ್ಣಂಗೆ ಪಾದ ಪೂಜೆ ಮಾಡಿಸ್ಕೊಂಬೇಡ ಅಂತ ಹೇಳಿದ್ಮೇಲೆ ಅವ್ನು ಮಾಡಿಸ್ಕೊಂಡಿರಲ್ಲ. ಏನೋ ರಾಘು, ಕಳ್ಬೇಕು ಒಂದೊಂದೇ ಹೆಜ್ಜೆ ಇಟ್ಟು ಬರೋ ಥರ ಬರ್ತಾ ಇದೀಯಾ? ಏನಿಲ್ಲ ದೊಡ್ಡಪ್ಪ, ಹಾಗೆ ಸುಮ್ಮನೆ. ಅಣ್ಣ, ಇವತ್ತು ಲಾಯರ್ ಬರ್ತಿದ್ದಾರೆ, ಎಲ್ಲಿಗೂ ಹೋಗ್ಬೇಡ. ಸರಿ ಪಲ್ಲವಿ. ರಾಘು, ಅದು ಸರಿ, ಏನಿವತ್ತು ಲುಂಗಿ ಉಟ್ಕೊಂಡ್ಬಿಟ್ಟಿದೀಯಾ? ಏನಿಲ್ಲ ದೊಡ್ಡಪ್ಪ, ಅಲ್ಲೇ ಹೊರಗಡೆ ಇತ್ತು, ಸುಮ್ಮನೆ ಉಟ್ಕೊಂಡೆ ಅಷ್ಟೇ. ನಿನಗೆ ಲುಂಗಿ ಉಟ್ಕೊಂಡು ಅಭ್ಯಾಸ ಇಲ್ಲ ನೋಡು, ಅದಕ್ಕೆ ಹೇಗ್ಯಾಗೋ ಉಟ್ಕೊಂಡು ನಡೆಯೋಕ್ಕಾಗದೆ ಒದ್ದಾಡ್ತಾ ಇದೀಯಾ. ಲುಂಗಿನ ಈ ರೀತಿ ಪಾದ ಮುಚ್ಕೊಳ್ಳೋ ಥರ ಉಟ್ಕೋಬಾರ್ದು ಕಣೋ. ಲುಂಗಿ ಯಾವ ರೀತಿ ಉಟ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಇರಲಿ ದೊಡ್ಡಪ್ಪ, ನಾನೇ ಪ್ರಾಕ್ಟೀಸ್ ಮಾಡ್ಕೊತೀನಿ. ಇಂಥ ವಿಶೇಷವಾದ ದಿನ ಗಂಡನ್ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಳೋದಕ್ಕೂ ಪುಣ್ಯ ಮಾಡಿರ್ಬೇಕು. ಆ ಅದೃಷ್ಟ ನನಗಿಲ್ಲ ಬಿಡು. ಅಣ್ಣ, ಒಂದ್ ನಿಮಿಷ ನಿಂತ್ಕೋ. ಹಾ ಪಲ್ಲವಿ, ಈ ಕಡೆ ಬಾ. ಅಣ್ಣ, ನಿನ್ ಕಾಲ್ ತೋರ್ಸು. ಯಾಕೆ ಪಲ್ಲವಿ? ಹೇಳ್ತೀನಿ, ಸ್ವಲ್ಪ ನಿನ್ ಲುಂಗಿ ಮೇಲೆತ್ತಿ ಕಾಲ್ ತೋರ್ಸು. ಯಾಕೆ ಪಲ್ಲವಿ ಹಾಗೆ ಹೇಳ್ತಿದ್ಯಾ? ಗೊತ್ತಾಗುತ್ತೀರಮ್ಮ. ಅಣ್ಣ, ಹೇಳಿದ್ನಲ್ಲ, ಸ್ವಲ್ಪ ಲುಂಗಿ ಮೇಲೆತ್ತು. ಸರಿ ಪಲ್ಲವಿ. ಅಣ್ಣ, ಐ ಆಮ್ ಸೀರಿಯಸ್. ಕಾಲ್ ಕೆಳಗ್ ಮಾಡಿ ಲುಂಗಿ ಮೇಲೆತ್ತು. ನೀನ್ ಹೀಗೆ ಹೇಳಿದ್ರೆ ಕೇಳಲ್ಲ. ಇರು, ನಾನೇ ಬಂದು ನೋಡ್ತೀನಿ. ಇದಕ್ಕೆ ನಾನೇನು ಲುಂಗಿ ಉಟ್ಕೊಂಡು ಒಳ್ಳೆ ಕಳ್ಳನ್ ತರ ಓಡಾಡ್ತಿದ್ದು? ಏ ಪಲ್ಲವಿ, ಏನೇ ಇದು? ಸುಮ್ನೆ ಯಾಕೆ ಅವನ್ನ ಪ್ರಶ್ನೆ ಮಾಡ್ತಾ ಇದೀಯಾ? ಅಜ್ಜಿ, ಆ ಜಾನ್ಸಿ ಕೈಲಿ ಅಣ್ಣ ಪಾದ ಪೂಜೆ ಮಾಡಿಸ್ಕೊಂಡಿದ್ದಾನೆ. ಏನೋ ರಾಘು ಇದು? ಆ ಜಾನ್ಸಿ ಕೈಲಿ ಯಾಕೆ ಪಾದ ಪೂಜೆ ಮಾಡಿಸ್ಕೊಂಡೆ? ಇದರಿಂದ ಸಂಬಂಧ ಇನ್ನು ಗಟ್ಟಿ ಆಗುತ್ತೆ ಕಣೋ. ಆ ಜಾನ್ಸಿಯಿಂದಾಗಿ ನಾನು ನನ್ನ ಗಂಡನ್ಗೆ ಪಾದ ಪೂಜೆ ಮಾಡಕ್ಕಾಗ್ದೆ ಮುಖಕ್ಕೆ ಉಗ್ದು ಕಳ್ಸಿದ್ದಾರೆ. ನೀನ್ ನೋಡಿದ್ರೆ ಇಲ್ಲಿ ಅವಳ ಕೈಲಿ ಪಾದ ಪೂಜೆ ಮಾಡಿಸ್ಕೊಂಡು ಅದನ್ನ ಹೇಗ್ ಮುಚ್ಚಿಡ್ಬೇಕು ಅಂತ ಒದ್ದಾಡ್ತಿದ್ಯಾ. ನಾನು ಪೂಜೆ ಮಾಡಿಸ್ಕೊಂಡಿಲ್ಲ ಪಲ್ಲವಿ. ಫ್ಯಾನ್ ರಿಪೇರಿ ಮಾಡೋಣ ಅಂತ ಸ್ಟೂಲ್ ಮೇಲೆ ಹತ್ತಿದ್ದೆ. ಸಡನ್ನಾಗಿ ಬಂದು ಸ್ಟೂಲ್ ಎಳೆದ್ಬಿಟ್ರು. ನನ್ನ ಹೆಲ್ಪ್ಲೆಸ್ ಸಿಚುವೇಶನ್ನ ಯೂಸ್ ಮಾಡಿಕೊಂಡು ನನ್ನ ಪಾದ ಪೂಜೆ ಮಾಡಿಬಿಟ್ರು. ಹೌದಮ್ಮ, ಅವಳೇನು ಬೇಡ ಅಂದ್ರೆ ಕೇಳೋಳ. ನಾವೆಲ್ಲ ಒಟ್ಟಾಗಿ ನಿಂತರೂ ಕೆಲವು ವಿಷಯದಲ್ಲಿ ಅವಳನ್ನ ತಡೆಯೋಕ್ಕಾಗಲಿಲ್ಲ. ಪಾಪ ರಾಘು ಒಬ್ಬನೇ ಏನು ತಾನೇ ಮಾಡ್ತಾನೆ. ಅವಳು ಇಷ್ಟೆಲ್ಲ ಮುಂದುವರೆದಿದ್ದಾಳೆ ಅಂದ್ಮೇಲೆ ಅವಳನ್ನ ಸುಮ್ಮನೆ ಬಿಡಬಾರ್ದು. ಬಿಟ್ರೆ ಖಂಡಿತ ಈ ಮನೆಯೆಲ್ಲ ಉಳ್ಕೊಳ್ತಾಳೆ. ಅದಕ್ಕೆ ನಾನು ಅವಕಾಶ ಕೊಡಲ್ಲಮ್ಮ. ಇವತ್ತು ಲಾಯರ್ ಬರ್ಲಿ, ಅವಳು ಹೇಗೆ ಮನೇಲಿ ಇರ್ತಾನೆ ನಾನು ನೋಡ್ತೀನಿ. ಗುಡ್ ನ್ಯೂಸ್. ಪ್ರಣವ್, ಇನ್ಮೇಲೆ ನಾವು ಯಾವುದೇ ನ್ಯೂಸ್ ಕೇಳಿದ್ರು ಅದು ಗುಡ್ ಆಗೇ ಇರುತ್ತೆ. ಎನಿವೆ, ಅದೇನಂತ ಹೇಳು, ಡೌಟ್ ಇರೋರ್ಗೂ ಕೇಳಿಸ್ಲಿ. ಮಾಮ್, ಜಾನ್ಸಿ ಮನೆಗೆ ಲಾಯರ್ ಡಿವೋರ್ಸ್ ಪೇಪರ್ಸ್ ರೆಡಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಐ ಥಿಂಕ್ ಇವತ್ತಿಂದನೇ ಆ ಪ್ರೋಸೆಸ್ ಎಲ್ಲ ಶುರುವಾಗಿದೆ ಅನಿಸ್ತಾ ಇದೆ. ಐ ನೋ ಪ್ರಣವ್,
ಯಾಕಂದ್ರೆ ನಾನು ಬಿಟ್ಟು ಬಾಣ ಅಷ್ಟು ಶಾರ್ಪ್ ಆಗಿತ್ತು. ಬಟ್ ಅದರಿಂದ ಯಾವ ಯೂಸು ಆಗಲ್ಲ. ಅಲ್ಲಿ ಹೋದ ತಕ್ಷಣ ಕೆಲಸ ಆಗೋಯ್ತು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ದೊಡ್ಡತನ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ನಾಗಾರ್ಜುನ್, ಏನ್ ಮಾತಾಡ್ತಿದ್ಯಾ ನೀನು? ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ ತುಳಸಿ. ಇವತ್ತು ಲಾಯರ್ ಅಲ್ಲಿ ಹೋಗಿರೋದು ರಾಘವೇಂದ್ರನ್ ಸಿಗ್ನೇಚರ್ ತಗೊಂಡು ಜಾನ್ಸಿಗೆ ನೋಟಿಸ್ ಕಳಿಸೋ ಉದ್ದೇಶದಿಂದ. ಇರ್ಬೋದು, ಆದ್ರೆ ನೀವು ಅನ್ಕೊಂಡ ಹಾಗೆ ಅವಳೇನು ದಡ್ಡಿ ಅಲ್ಲ. ನೀವು ಚಾಪೆ ಕೆಳಗೆ ತೂರಿದ್ರೆ ಅವಳು ರಂಗೋಲಿ ಕೆಳಗೆ ತೂರೋಷ್ಟು ಕಿಲಾಡಿ. ಇಷ್ಟು ದಿನ ಒಂದ್ ಲೆಕ್ಕ ಆದ್ರೆ ಇನ್ಮೇಲೆ ಬೇರೆನೇ ಲೆಕ್ಕ. ಇನ್ ಮುಂದೆ ಲೀಗಲ್ ಆಟಗಳು ಶುರು. ಅವರಿಬ್ರು ದೂರ ಆಗೋದನ್ನ ಯಾರಿಂದನೂ ತಡೆಯಕ್ ಸಾಧ್ಯ ಇಲ್ಲ. ಹಾಗಂತ ನೀವು ಅನ್ಕೊಂಡಿದ್ರೆ ಅಷ್ಟೇ. ಈಗ ನೀವು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಆ ದೇವ್ರ ಕೆಟ್ಟ ಕೆಲಸಕ್ಕಿಂತ ಒಳ್ಳೆ ಕೆಲಸಕ್ಕೆ ಸಾಥ್ ಕೊಡೋದು. ಸೊ ನನ್ನ ಮಾತು ಕೇಳಿ ಈ ಥರ ವ್ಯರ್ಥ ಪ್ರಯತ್ನನ ಕೈ ಬಿಡೋದೇ ಒಳ್ಳೇದು. ನಾಗಾರ್ಜುನ್, ಏನ್ ಕಿಂಡಲ್ ಮಾಡ್ತಾ ಇದೀಯಾ? ಚೇಚೆ, ಎಲ್ಲಾದ್ರೂ ಉಂಟಾ? ನಾನು ಫೋನಲ್ಲಿ ಒಬ್ಬರಿಗೆ ಸಜೆಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ನೀನು ಸಜೆಷನ್ ಆದ್ರೂ ಕೊಡು, ಏನಾದ್ರೂ ಕೊಡು, ಇಲ್ಲಿಂದ ದೂರ ಹೋಗಿ ಮಾತಾಡು. ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡ. ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೆ ಬೇಡ ಬಿಡಿ. ಈಗೆಲ್ಲ ಹೀಗೆ ಕೆಲವರಿಗೆ ಒಳ್ಳೆ ಮಾತುಗಳು ತಲೆಗೆ ಹೋಗೋದೇ ಇಲ್ಲ. ಮೇಡಮ್ ಅವ್ರೆ, ಕಾಫಿ ರೀ. ಅಲ್ಲಿಟ್ಟು ಹೋಗು. ಅರೆ ಇವರೇ ಕೊಡ್ ಬರ್ತಾ ಇದ್ದಾರೆ. ಕಾರ್ ನಿಲ್ಸು. ಒಂದ್ ನಿಮಿಷ ನಿಲ್ಸಿ. ಲಾಯರ್ ಸರ್, ಏನ್ ಸರ್ ಅಷ್ಟೊತ್ತಿಂದ ಕೂಗ್ತಿದ್ದೀನಿ, ನಿಲ್ಲಿಸ್ದೆ ಹಾಗೆ ಹೋಗ್ತಿದ್ದೀರಾ? ಸಾರಿನಮ್ಮ. ಯಾಕಮ್ಮ, ನಾನೇನಾದ್ರು ಮರ್ತು ಬಂದಿದ್ದೀನಾ? ನೀವೇನು ಮರ್ತಿಲ್ಲ ಸರ್, ನಾನೇ ಒಂದ್ ವಿಷಯ ಹೇಳೋದು ಮರ್ತೋಗಿದ್ದೆ. ಹೌದಾ? ಅದೇನು ಹೇಳಮ್ಮ. ಸರ್, ನೀವ್ ಆರಾಮಾಗಿದ್ದೀರೋ ತಾನೆ? ನಿಮ್ ಬಾಡಿ ಏನು ವ್ಯತ್ಯಾಸ ಆಗ್ತಿಲ್ಲ ಅಲ್ವಾ? ಯಾಕಮ್ಮ ಹಾಗೆ ಕೇಳ್ತಾ ಇದೀಯಾ? ನನಗೇನಾಗಿದೆ? ನಾನು ಫೈನ್ ಆಗಿದ್ದೀನಿ. ಇಲ್ವಲ್ಲ, ನೀವ್ ಆರಾಮಾಗಿರೋ ತರ ಕಾಣ್ತಿಲ್ಲ. ಇಷ್ಟೊಂದು ಎಫೆಕ್ಟ್ ಶುರು ಆಗ್ಬೇಕಿತ್ತು. ಅವ್ನ್ 10 ನಿಮಿಷ ಆದ್ಮೇಲೆ ಗೊತ್ತಾಗುತ್ತೆ ಅಂದಿದ್ನಲ್ಲ. ನೀನೇನಮ್ಮ ಹೇಳ್ತಾ ಇದೀಯಾ? 10 ನಿಮಿಷ ಆದ್ಮೇಲೆ ಏನ್ ಶುರು ಆಗ್ಬೇಕಾಗಿತ್ತು? ಯಾರು ಏನು ಹೇಳಿದ್ರು? ಯಾಕ್ ಸರ್ ಕತ್ತತ್ರ ಮುಟ್ ನೋಡ್ಕೊಳ್ತಿದ್ದೀರಾ? ಏನಾಯ್ತು? ಏನೋ ಗೊತ್ತಿಲ್ಲಮ್ಮ, ಸಣ್ಣದಾಗ ನಾವೇ ಆಯ್ತು. ಈಗ ಅದ್ರ ಎಫೆಕ್ಟ್ ಶುರು ಆಗ್ತಿದೆ. ಹಾಗಾದ್ರೆ ಅವ್ನ್ ಹೇಳ್ದಾಗೆ ಅರ್ಧ ಗಂಟೆ ನೀವು ಸತ್ತೋಗ್ತೀರಾ ಬಿಡಿ. ಏನಮ್ಮ ತಲೆ ಕೆಟ್ಟೋಳ್ ತರ ಮಾತಾಡ್ತಾ ಇದೀಯಾ? ನಾನು ಯಾಕೆ ಸಾಯ್ತೀನಿ? ಹಾಗಂತ ಹೇಳ್ದವ್ರು ಯಾರು? ನಾನು ವಿಷ ಕೊಟ್ನಲ್ಲ ಅವನು. ಈಗ ಮನೇಲಿ ನೀವು ಮಜ್ಜಿಗೆ ಕುಡಿದ್ರಲ್ಲ, ಅದ್ರಲ್ಲಿ ನಾನು ವಿಷ ಹಾಕಿದ್ದೆ. ಆ ವಿಷಯ ಹೇಳೋದೇ ಮರ್ತೋಗಿದೆ, ಅದಕ್ಕೆ ಬಂದೆ. ನೀನು ತಮಾಷೆ ಮಾಡ್ತಾ ಇಲ್ಲ ತಾನೆ? ಅಯ್ಯೋ, ಇಂಥ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡಕ್ಕಾಗುತ್ತಾ ಸರ್? ಪಾಪ, ಇನ್ 20 ನಿಮಿಷ ಅಷ್ಟೇ ನೀವು ಬದುಕಿರೋದು. ಅಲ್ಲಮ್ಮ, ನಾನು ನಿನ್ಗೆ ಏನು ಅನ್ಯಾಯ ಮಾಡಿದೆ ಅಂತ ನನ್ಗೆ ಈ ರೀತಿ ಮಾಡಿದೆ? ನನ್ ಗಂಡನಿಂದ ನನ್ನ ದೂರ ಮಾಡ್ತಿರೋದು ನೀವ್ ನನಗ್ ಮಾಡ್ತಿರೋ ಅನ್ಯಾಯ ಅಲ್ವಾ ಸರ್? ಅವ್ರು ಹೇಳಿದ ಕೆಲವನ್ನಮ್ಮ ನಾನು ಬಂದಿದ್ದು ಜಸ್ಟ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಇಟ್ ಈಸ್ ಪ್ಯೂರ್ ಪ್ರೊಫೆಷನಲ್, ನಥಿಂಗ್ ಪರ್ಸನಲ್ ಅಮ್ಮ. ಪ್ರತಿ ಒಂದು ಪ್ರೊಫೆಷನ್ಗೂ ಅದರದೇ ಆದ ಎಥಿಕ್ಸ್ ಇರುತ್ತೆ ಅಲ್ವಾ ಸರ್? ಅದನ್ನ ನೀವು ಫಾಲೋ ಮಾಡಿದ್ದೀರಾ? ನಾನಾಗ್ಲಿ ನನ್ನ ಗಂಡ ಆಗ್ಲಿ ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನಮಗ್ ಡಿವೋರ್ಸ್ ಬೇಕು ಅಂತ ಕೇಳಿದೀವಾ? ಇಲ್ಲ ತಾನೆ? ಹಾಗಿದ್ಮೇಲೆ ಮೂರನೇ ಒಂದು ಮಾತು ಕೇಳಿ ನೀವ್ ಹೇಗ್ ಬಂದ್ರಿ? ಅಲ್ಲಮ್ಮ, ಅವ್ರು ಹೇಳಿದಕ್ಕೋಸ್ಕರ ತಾನೇ ಬಂದೆ. ಬೇರೆಯವ್ರು 1000 ಹೇಳಿ ಸರ್, ಆದ್ರೆ ನೀವ್ ನಮ್ಮಿಬ್ಬರನ್ನ ಕೂರಿಸಿ ಕ್ರಾಸ್ ವೆರಿಫಿಕೇಶನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ರಾ? ಸೊ ನಮ್ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ, ಅದಕ್ಕೆ ಮಜ್ಜಿಗೆಯಲ್ಲಿ ಪಾಯ್ಸನ್ ಆಗ್ದೆ. ಅಲ್ಲಮ್ಮ, ನಾನ್ ಮಾಡಿರೋ ಈ ಸಣ್ಣ ಮಿಸ್ಟೇಕಿಗೆ ಇಷ್ಟೊಂದು ದೊಡ್ಡ ಶಿಕ್ಷಣ? ನಿಮಗದು ಸಣ್ಣ ಮಿಸ್ಟೇಕ್ ಇರ್ಬೋದು ಸರ್, ಆದ್ರೆ ಇದು ನನ್ನ ಲೈಫ್ ಪ್ರಶ್ನೆ. ಹಾಗಾದ್ರೆ ನಾನು ಬದುಕೋದಕ್ಕೆ ಸಾಧ್ಯನೇ ಇಲ್ವಾ? ಯಾಕೆ ಸಾಧ್ಯ ಇಲ್ಲ? ಈ ಟ್ಯಾಬ್ಲೆಟ್ ತಗೊಂಡ್ರೆ ಇನ್ 15 ನಿಮಿಷ ನೀವು ಬದುಕ್ಬೋದು. ಹಾಗಿದ್ರೆ ಮೊದಲು ಮಾತ್ರ ಕೊಡಮ್ಮ. ಇದೋಡೆ ಸರೋಯ್ತಲ್ಲ ಸರ್, ನೀವು ಕೇಳಿದ ತಕ್ಷಣ ಕೊಡೋದಕ್ಕ ನಾನು ನಿಮಗೆ ಪಾಯ್ಸನ್ ಕೊಟ್ಟಿದ್ದು. ಹಾಗಿದ್ರೆ ನಾನೀಗ ಏನ್ ಮಾಡ್ಬೇಕು ಹೇಳಮ್ಮ? ಸಿಂಪಲ್,
ನನ್ ಗಂಡ ಸೈನ್ ಮಾಡಿರೋ ನೋಟಿಸು ಮತ್ತೆ ವಕಾಲತನ ಸುಟ್ ಹಾಕಿ ಅಷ್ಟೇ. ನಿಮ್ಮ ಹತ್ರ ಟೈಮ್ ಇಲ್ಲ. ಪ್ರಾಣ ಮುಖ್ಯನಾ ಅಥವಾ ಕೇಸ್ ಮುಖ್ಯನಾ ಯೋಚನೆ ಮಾಡಿ. ಸದ್ಯಕ್ಕೆ ನನ್ನ ಪ್ರಾಣನೇ ಮುಖ್ಯ. ನಾನು ಬದುಕಿದ್ರೆ ಇಂಥ 1000 ಕೇಸ್ ಬರುತ್ತೆ. ಅಯ್ಯೋ, ಮ್ಯಾಚ್ ಬಾಕ್ಸೇ ತಂದಿಲ್ವಲ್ಲಮ್ಮ. ಅಯ್ಯೋ ಡೋಂಟ್ ವರಿ ಸರ್, ಅದನ್ನು ನಾನೇ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೀನು ಹೇಳ್ದಾಗೆ ಸುಟ್ಟು ಹಾಕ್ಬಿಟ್ಟೆ. ಈಗಲಾದ್ರೂ ಮಾತ್ರ ಕೊಡಮ್ಮ. ಅಯ್ಯೋ, ನನ್ನ ಮಾತ್ರೆ. ಕೂಲ್ ಸರ್, ಕೂಲ್. ಇವಾಗ ಇದ್ರ ಅಗತ್ಯ ನಿಮಗಿಲ್ಲ, ಯಾಕಂದ್ರೆ ನಾನು ಯಾವ ವಿಷಯನೂ ಹಾಕಿಲ್ಲ. ಮಜ್ಗೆಲ್ಲಾದ್ರೂ ಪಾಯ್ಸನ್ ಮಿಕ್ಸ್ ಮಾಡೋಕ್ಕಾಗತ್ತಾ? ಮತ್ತೆ ಇಷ್ಟೊತ್ತು ನೀನು ಹೇಳಿದ್ದು ಜಸ್ಟ್ ಶಾಕ್ ಟ್ರೀಟ್ಮೆಂಟ್. ಮನುಷ್ಯ ತಾನು ಬದುಕೋದಕ್ಕೆ ಕೆಲವು ನಿಮಿಷ ಅಂತ ಕೇಳಿದ ತಕ್ಷಣ ಲಾಜಿಕ್ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗಲ್ಲ ಅಲ್ವಾ? ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಪಾಯ್ಸನ್ ಅನ್ನೋ ಸಣ್ಣ ಡೋಸ್ ಕೊಟ್ಟೆ ಅಷ್ಟೇ. ನನ್ನ ಹತ್ರ ಆಟ ಆಡ್ತೀಯಾ? ಆಟ ಅಲ್ಲ ಸರ್, ಈ ವಿಷಯದಲ್ಲಿ ನೀವೇನಾದ್ರೂ ಮುಂದುವರೆದ್ರೆ ಈಗ ಹೇಳಿರೋ ಸುಳ್ಳನ್ನೇ ಸತ್ಯ ಮಾಡ್ತೀನಿ ಅಷ್ಟೇ. ನಿನ್ನ ಮಾತು ಕೇಳ್ತಾ ಇದ್ರೆ ನೀನು ಹಾಗೆ ಮಾಡೋಳೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ನಾನು ಏನು ಮಾಡ್ಬೇಕಮ್ಮ? ಸದ್ಯಕ್ಕೆ ಇವಾಗ ನೋಟಿಸ್ ಕಳ್ಸಿದ್ದೀನಿ. ಇವಾಗ ಬರುತ್ತೆ ನಾಳೆ ಬರುತ್ತೆ ಅಂತ ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಫೋನೇ ರಿಸೀವ್ ಮಾಡಬೇಡಿ. ಇವಾಗ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಕ್ಲಿಯರ್ ಆಗಿ ಅರ್ಥ ಆಯ್ತು ಕಣಮ್ಮ. ನಿಮ್ಮ ಸವಾಸನೆ ಬೇಡ.